ಸೊ ಈ ಇಂಗ್ಲೀಷಲ್ಲಿ ಕುಡ್, ವುಡ್, ಶುಡ್ ಈ ಮೂರು ಪದಗಳನ್ನು ಯಾವಾಗ ಎಲ್ಲಿ ಬಳಸ್ತೇವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಕುಡ್ಡನ್ನು ನಾವು ಸಾಧ್ಯತೆ, ವಿನಂತಿ, ಭೂತಕಾಲದ ಸಾಮರ್ಥ್ಯ ಇರುವಾಗ ಈ ಕುಡ್ ಅನ್ನೋ ಪದವನ್ನು ನಾವು ಬಳಸ್ತೇವೆ. ಯಾವ ರೀತಿ ಅಂದರೆ, ಸೊ ಸಾಧ್ಯತೆ ಯಾವಾಗೆಲ್ಲ ಬಳಸುತ್ತೇವೆ ಅಂದರೆ, ಸಾಧ್ಯತೆ ಪಾಸಿಬಿಲಿಟಿ ಆ್ಯಂಡ್ ರಿಕ್ವೆಸ್ಟ್ ವಿನಯವಾಗಿ ಕೇಳುವಂಥದ್ದು. ಪಾಸ್ಟ್ ಎಬಿಲಿಟಿ ನಮ್ಮ ಪಾಸ್ಟ್ ಎಬಿಲಿಟಿ ಬಗ್ಗೆ ಮಾತನಾಡುವಾಗ, ಭೂತಕಾಲದ ಸಾಮರ್ಥ್ಯ ಬಗ್ಗೆ. ಎಕ್ಸಾಂಪಲ್, ಇಟ್ ಕುಡ್ ರೈನ್ ಟುಡೇ ಇಂದು ಮಳೆ ಬೀಳುವ ಸಾಧ್ಯತೆ ಇದೆ. ಪಾಸಿಬಿಲಿಟಿ ಸೊ ಸಾಧ್ಯತೆ ಇರುವಂಥ ಸಂದರ್ಭದಲ್ಲಿ ನಾವು ಕುಡ್ಡನ್ನು ಬಳಸ್ತೇವೆ. ಇಟ್ ಕುಡ್ ರೈನ್ ಟುಡೇ ಸೊ ಪಾಸಿಬಿಲಿಟಿ ಇರುವಲ್ಲಿ ಒಂದಾಯಿತು. ಎರಡನೇದು, ಕುಡ್ ಯು ಹೆಲ್ಪ್ ಮೀ ದಯವಿಟ್ಟು ನನಗೆ ಸಹಾಯ ಮಾಡುತ್ತೀರಾ. ಪೊಲೈಟ್ ಸೊ ರಿಕ್ವೆಸ್ಟ್ ಮಾಡುವಾಗ, ಲೈಕ್ ಕುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ನಂಬರ್. ಸೊ ನಾವು ಈ ಥರ ರಿಕ್ವೆಸ್ಟ್ ಮಾಡುವಾಗ ನಾವು ಈ ರೀತಿ ಕುಡ್ಡನ್ನು ಬಳಸುತ್ತೇವೆ. ಐ ಕುಡ್ ಸ್ವಿಮ್ ವೆನ್ ಐ ವಾಸ್ ಎ ಚೈಲ್ಡ್ ನಾನು ಭೂತಕಾಲದ ಬಗ್ಗೆ ಮಾತನಾಡುತ್ತಿದ್ದೇನೆ. ಸೊ ನಾನು ಬಾಲ್ಯದಲ್ಲಿ ಈಜಲು ಬಲ್ಲೆ. ಸೊ ನಾನು ಬಾಲ್ಯದಲ್ಲಿರುವಾಗಲೇ ನಾನು ಈಜು ಮಾಡಲು ಕಲಿತಿದ್ದೆ. ಅದರ ಬಗ್ಗೆ ಮಾತಾಡುವಾಗ ಕೂಡ ನಾವು ಕುಡ್ಡನ್ನು ಯೂಸ್ ಮಾಡ್ತೇವೆ. ಐ ಕುಡ್ ಸ್ವಿಮ್ ವೆನ್ ಐ ವಾಸ್ ಅ ಚೈಲ್ಡ್. ಸೊ ಇದು ಕುಡ್ ಆಯಿತು. ಸೊ ನೆಕ್ಸ್ಟ್ ಬಂದು ವುಡ್ಡನ್ನು ಯಾವಾಗ ಎಲ್ಲಿ ಬಳಸ್ತೇವೆ ಅಂತ ನೋಡೋಣ. ಸೊ ವುಡ್ ವೆನ್ ವಿನಯ, ಕಲ್ಪನೆ, ಅಭ್ಯಾಸ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ವುಡ್ಡನ್ನು ಬಳಸುತ್ತೇವೆ. ವಿನಯವಾಗಿ ಮಾತನಾಡಲು ಅಥವಾ ಇಮ್ಯಾಜಿನರಿ ಸಿಚುವೇಶನ್ ಕಲ್ಪನೆ ಮಾಡಿಕೊಂಡು ಮಾತನಾಡುವಾಗ. ಇಂದಿನ ಅಭ್ಯಾಸ ಪಾಸ್ಟ್ ಹ್ಯಾಬಿಟ್. ಸೊ ಕುಡ್ಡನ್ನು ಪಾಸ್ಟ್ ಎಬಿಲಿಟಿ ಬಗ್ಗೆ ಮಾತಾಡ್ತಾಯಿದ್ವಿ, ಇಲ್ಲಿ ಹ್ಯಾಬಿಟ್ ಬಗ್ಗೆ ಮಾತಾಡ್ತಾಯಿದ್ವಿ. ಸೊ ಎಕ್ಸಾಂಪಲ್ ನೋಡೋದಾದರೆ, ವುಡ್ ಯು ಲೈಕ್ ಟೀ ಸೊ ನಿಮಗೆ ಟೀ ಬೇಕಾ ಅಂತ ಕೇಳುವಾಗ. ಸೊ ಆಫರಿಂಗ್ ಮಾಡುವಂಥದ್ದು, ಸಮಥಿಂಗ್ ಆಫರ್ ಮಾಡುವಂಥದ್ದು. ವುಡ್ ಯು ಲೈಕ್ ಟೀ ನಿಮಗೆ ಟೀ ಬೇಕಾ. ಸೊ ಇಫ್ ಸೆಕೆಂಡ್ ಎಕ್ಸಾಂಪಲ್, ಇಫ್ ಐ ವೇರ್ ರಿಚ್ ಐ ವುಡ್ ಬೈ ಎ ಕಾರ್ ನಾನು ಶ್ರೀಮಂತನಾಗಿದ್ದರೆ ಕಾರು ಖರೀದಿಸುತ್ತಿದ್ದೆ. ಸೊ ಇಮ್ಯಾಜಿನ್ ಮಾಡಿಕೊಳ್ಳುವಂಥದ್ದು, ಕಲ್ಪನೆ. ಸೊ ಆ ಸಂದರ್ಭದಲ್ಲಿ ಕೂಡ ನಾವು ವುಡ್ಡನ್ನು ಬಳಸುತ್ತೇವೆ. ಸೊ ಪಾಸ್ಟ್ ಹ್ಯಾಬಿಟ್, ಐ ವುಡ್ ಸೊ ಈ ವುಡ್ ಪ್ಲೇ ಕ್ರಿಕೆಟ್ ಎವ್ರಿ ಡೇ ಅವನು ಪ್ರತಿದಿನ ಕ್ರಿಕೆಟ್ ಆಡುತ್ತಿದ್ದ. ಸೊ ನಾವು ಪಾಸ್ಟಲ್ಲಿರುವಂಥ ಒಂದು ಹ್ಯಾಬಿಟ್ ಬಗ್ಗೆನ ಹೇಳುವಾಗ ಕೂಡ ನಾವು ವುಡ್ಡನ್ನು ಬಳಸ್ತೇವೆ. ಸೊ ಲಾಸ್ಟ್ ಒನ್ ಇಸ್ ಶುಡ್ಡನ್ನು ಯಾವ ರೀತಿ ಎಲ್ಲಿ ಯೂಸ್ ಮಾಡ್ತೇವೆ ಅಂತ ನೋಡೋಣ. ಶುಡ್ಡನ್ನು ನಾವು ಅಡ್ವೈಸ್ ಮಾಡುವಾಗ ಬಳಸುತ್ತೇವೆ. ಎಕ್ಸ್ಕ್ಯೂಸ್ ಮೀ, ಕರ್ತವ್ಯ ಸರಿಯಾದದ್ದು. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಮಾಡುವಾಗ ಕೂಡ ನಾವು ಶುಡ್ಡನ್ನು ಬಳಸ್ತೇವೆ. ಎಕ್ಸಾಂಪಲ್, ಯು ಶುಡ್ ಸ್ಟಡಿ ಡೈಲಿ ನೀನು ಪ್ರತಿದಿನ ಓದಬೇಕು. ಸೊ ಅಡ್ವೈಸ್ ಮಾಡುವಂಥ ಸಂದರ್ಭದಲ್ಲಿ. ವಿ ಶುಡ್ ರೆಸ್ಪೆಕ್ಟ್ ಎಲ್ಡರ್ಸ್ ನಾವು ಹಿರಿಯರನ್ನು ಗೌರವಿಸಬೇಕು. ಸೊ ಮೂರನೇ ಎಕ್ಸಾಂಪಲ್ ನೋಡೋದಾದರೆ, ದ ಟ್ರೈನ್ ಶುಡ್ ಅರೈವ್ ಎಟ್ 6 ಸೊ ರೈಲು 6ಕ್ಕೆ ಬರಬೇಕಿತ್ತು. ಎಕ್ಸ್ಪೆಕ್ಟೇಷನ್ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ನಾವು ಶುಡ್ಡನ್ನು ಬಳಸ್ತೇವೆ. ಸೊ ದ ಲಾಸ್ಟ್ ಒನ್ ಈಸ್ ಸೊ ಡ್ಯಾಶ್ ಯು ಲೈಕ್ ಟು ಜಾಯಿನ್ ಫಾರ್ ಎ ಡಿನ್ನರ್. ಇಲ್ಲಿ ನಾವು ವುಡ್, ಕುಡ್, ಶುಡ್ ಯಾವುದನ್ನು ಬಳಸ್ತೇವೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.